ಇಲ್ಲಿ ಪೇಷಂಟ್ ವಿಜಯ್ ಕಡೆಯವ್ರು ಯಾರು? ಸಿಸ್ಟರ್, ವಿಜಯ್ ಕಂಡೀಷನ್ ಹೇಗಿದೆ? ಡಾಕ್ಟರ್ ಇನ್ನೂ ಚೆಕ್ ಮಾಡ್ತಾ ಇದ್ದಾರೆ. ಮೊದಲು ಫಾರ್ಮ್ ಫಿಲ್ ಮಾಡಿ ಅಮೌಂಟ್ ಪೇ ಮಾಡಿ. ಯಾರು ಫಿಲ್ ಮಾಡ್ತೀರಾ? ಕೊಡಿ ಸಿಸ್ಟರ್, ನಾನೇ ಮಾಡ್ತೀನಿ. ಯಾಕೆ ಗೀತಾ, ವಿಜಯ್ ಕಡೆಯವರು ಫಾರಂ ಫಿಲ್ಅಪ್ ಮಾಡಿ ಅಂದಾಗ ನೀನು ಯಾಕೆ ಸುಮ್ಮನಿದ್ದೆ? ನೀನೇ ಆ ಫಾರಂ ತಗೊಂಡು ಫಿಲ್ ಮಾಡಬೇಕಿತ್ತಲ್ವಾ? ಈಗಲೂ ನೀನು ವಿಜಯ್ ಸಪೋರ್ಟ್ಗೆ ನಿಲ್ತಿಲ್ವಲ್ಲ ಅಂತ ಬೇಜಾರಾಗ್ತಿದೆ ಕಣೆ. ಶರಣ್ಯ ಪ್ಲೀಸ್, ಯಾಕೆ ಎಲ್ಲ ವಿಷಯಕ್ಕೂ ನನ್ನೇ ಚುಚ್ತಾ ಇದ್ದೀರಾ? ವಿಜಯ್ ಸಪೋರ್ಟ್ಗೆ ಇದೀನಿ ಅಂತ ಫಾರ್ಮ್ ತುಂಬಿ ಪ್ರೂವ್ ಮಾಡ್ಬೇಕಾ? ಯಾರು ಫಾರ್ಮ್ ತುಂಬಿದ್ರೆ ಏನು, ವಿಜಿಗೆ ಟ್ರೀಟ್ಮೆಂಟ್ ಸಿಗೋದು ಮುಖ್ಯ. ಪ್ಲೀಸ್ ನನ್ನ ಅಪರಾಧಿ ಸ್ಥಾನದಲ್ಲಿ ನೋಡಬೇಡಿ ಸಿಸ್ಟರ್. ಡಾಕ್ಟರ್ ವಿಜಯ್ ನೋಡಿ, ಸಿಲಿಂಡರ್ ಬ್ಲಾಸ್ಟ್ ಆದಾಗ ಒಂದು ಸಣ್ಣ ಮೆಟಲ್ ಪೀಸು ರಿಪ್ ಕೇಜಲ್ಲಿ ಸ್ಟಕ್ ಆಗಿದೆ. ಇಮ್ಮಿಡಿಯೇಟ್ ಆಗಿ ಅದನ್ನು ಆಪರೇಷನ್ ಮಾಡಿ ತೆಗಿಬೇಕು. ಆಪರೇಷನ್? ಏನ್ ಡಾಕ್ಟರ್ ಹೀಗೆ ಹೇಳ್ತಿದ್ದೀರಾ? ಓಕೆ ಡಾಕ್ಟರ್, ಆಪರೇಷನ್ ಮಾಡಿ, ಆದರೆ ನಮ್ಮ ವಿಜಯ್ ಸೇವ್ ಆಗಬೇಕಷ್ಟೇ. ಆಪರೇಷನ್ಗೆ ವಿಜಯ್ ಮನೆ ಕಡೆಯವರು ಸೈನ್ ಮಾಡಿದ್ರೆ ನಾವು ಮುಂದುವರಿಬೋದು. ವಿಜಯ್ ಮನೆ ಕಡೆಯವರು ಯಾರಿದ್ದೀರಿ ಇಲ್ಲಿ? ಅವನ ಹೆಂಡತಿ. ನೀವು ಹಾಸ್ಪಿಟಲ್ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿದ್ರೆ ನಾವು ಆಪರೇಷನ್ ಶುರು ಮಾಡ್ಕೋಬೋದು. ನೋಡಿಮ್ಮ, ಪ್ಲೀಸ್ ಬನ್ನಿ. ನನ್ನನ್ನು ಕ್ಷಮಿಸ್ಬಿಡ್ರಿ. ನಿಮಗೆ ನೋವು ಮಾಡಬೇಕು ಅಂತಲ್ಲ, ನಿಮ್ಮ ನೋವನ್ನ ಕಡಿಮೆ ಮಾಡಬೇಕು ಅಂತ. ಮೊದಲೇ ಗಾಯ ಆಗಿರೋ ಮನ್ಸಿಗೆ ಮತ್ತಷ್ಟು ಗಾಯ ಮಾಡಬೇಡಿ ಅಂತ ನಿಮ್ಮ ಅಣ್ಣಂದ್ರಿಗೆ ಹೇಳು ಮಾನು. ತಪ್ಪೆಲ್ಲ ನಂದೇ ರೀ. ನಾನು ಡಲ್ಲಾಗಿರೋದನ್ನ ನೋಡಿ ದೊಡ್ಡಣ್ಣ ಏನಾಯಿತು ಅಂತ ಕೇಳ್ದ. ಅದಕ್ಕೆ ಅಕ್ಕನ ಫೋಟೋ ನೋಡ್ತಾ ಇದ್ದರೆ ನಿಮಗೆ ಅವ್ರದ್ದೇ ನೆನಪು ಕಾಡುತ್ತೆ ಅಂತ ಅವನ ಫೋಟೋ ತೆಗೆಯೋದಕ್ಕೆ ಹೇಳ್ದ. ನಾನು ನೀವು ನೆಮ್ಮದಿಯಾಗಿರ್ತೀರ ಅನ್ನೋ ಆಸೆಯಲ್ಲಿ ಹ್ಞೂ ಅಂದ್ಬಿಟ್ಟೆ ರೀ. ಅವಳ ಚಿತ್ರ ಇಲ್ಲಿ ಜೀವಂತವಾಗಿರುವಾಗ ಅದನ್ನ ಯಾರು ಅಳಿಸೋಕ್ಕಾಗೋದಿಲ್ಲ. ನನಗೆ ಗೊತ್ತು ರೀ, ಅಕ್ಕನ್ನ ನಿಮ್ಮ ಮನಸ್ಸಿಂದ ನಾನು ಅಳಿಸ್ತೀನ. ನಿಮ್ಮ ನೋವನ್ನ ಅಳಿಸ್ಬೇಕು ಅಂತ ಹೊರಟೆ ಅಷ್ಟೆ. ಆದರೆ ಆ ಆಲೋಚನೆ ಇನ್ನೊಂದು ನೋವನ್ನ ಹುಟ್ಟಾಕ್ಬಿಡ್ತು. ಬಾನು, ಬಾನು ನೀನು ಅಳ್ತಾ ಇದೀಯಾ? ನೀನು ಅಳ್ಬೇಡ ಬಾನು.
ಉದ್ದೇಶ ನನಗೆ ಅರ್ಥ ಆಗುತ್ತೆ. ಇಷ್ಟೆಲ್ಲ ನಡೀತಾ ಇದ್ರು ಗೀತಾ ವಿಜಯ್ ಬರ್ಲಿಲ್ವಾ? ಇಲ್ಲ ರೀ, ಅವರಿಬ್ರು ಮಲಗಿದ್ದಾರೆ. ಒಳ್ಳೆ ನಿದ್ರೆ ಅನ್ಸುತ್ತೆ, ಎಚ್ಚರ ಆಗಿಲ್ಲ. ಬಾನು, ಇತ್ತೀಚೆಗೆ ನಮ್ಮ ವಿಜಿ ನಡವಳಿಕೆನ ನೀನ್ ಗಮನಿಸಿದ್ಯಾ? ಯಾಕ್ರಿ, ಏನಾಯ್ತು? ಅವನಲ್ಲಿ ಗೀತಾ ಬಗ್ಗೆ ಪ್ರೀತಿ ಹೆಚ್ಚಾಗ್ತಾ ಇದೆ ಅಂತ ನಿನ್ಗೆ ಅನ್ನಿಸ್ತಾ ಇಲ್ವಾ? ಅವಳ ಜೊತೆ ಕೂತು ಊಟ ತಿಂಡಿ ಮಾಡ್ತಿದ್ದಾನೆ, ಅವಳ ಜೊತೆ ಕಾಲೇಜಿಗೆ ಬೇರೆ ಹೋಗಿ ಬರ್ತಿದ್ದಾನೆ. ದೀಪಾವಳಿ ಹಬ್ಬದ ದಿವಸ ಗೀತಾ ಜೊತೆ ಪಟಾಕಿ ಹೊಡಿಬೇಕು ಅಂತ ಹಾತೊರಿತಾ ಇದ್ದ. ನಮ್ಮ ವಿಜಿ ಮೊದಲು ಹೀಗಿರ್ಲಿಲ್ಲ ಅಲ್ವಾ? ಹಾ, ಹೌದು. ನಮ್ಮ ಗೀತಾ ವಿಜಯನ ಒಟ್ಟಿಗೆ ಹೀಗೆ ನೋಡೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಇದೆಲ್ಲ ನಮ್ಮ ಗೀತಾ ಒಳ್ಳೆ ಗುಣದಿಂದ. ಅವಳಿಗೆ ಹೊಂದ್ಕೊಂಡು ಹೋಗೋದು ಗೊತ್ತು, ತಪ್ಪನ್ನ ತಿದ್ದೋದು ಗೊತ್ತು. ಅವಳ ದೆಸೆಯಿಂದ ನನ್ನ ಮಗ ಬದಲಾಗ್ಬಿಟ್ಟ. ಆದರೆ ಅದೃಷ್ಟ ನಮ್ಮ ವಿಜಿದು ಬಿಡು. ಮುದ್ದು ಮಾಡೋ ಅಮ್ಮ, ತಿದ್ದೋ ಹೆಂಡತಿ ಇಬ್ರು ಸಿಕ್ಕಿದ್ದಾರೆ ಅವನಿಗೆ. ಹೇಗೋ ಸಂತೋಷವಾಗಿದ್ಬಿಡ್ಲಿ ಬಿಡು. ಇದನ್ನೆಲ್ಲ ಕೇಳಿದ ಮೇಲೂ ನೀನ್ ನಗ್ತಾ ಇರ್ತೀಯ? ಇದು ಸಹಿಸ್ಕೊಳ್ಳೋ ವಿಚಾರ ಅಲ್ಲ ತಂಗಿ, ಸಂಭ್ರಮಿಸೋ ವಿಚಾರ. ದೊಡ್ಡಣ್ಣ, ಏನಾಗಿದೆ ನಿನಗೆ? ಇದು ಸಂಭ್ರಮ ಪಡೋ ವಿಷಯನಾ? ಸಂಭ್ರಮ ಪಡೋಂಥದ್ದು ಏನಿದೆ ಇದರಲ್ಲಿ? ಹಾಗಿದ್ರೆ ವಿಜಯ್ ಗೀತಾಗೆ ತಾಳಿ ಕಟ್ಟಬೇಕಾಗಿತ್ತ? ಎಲ್ಲದಕ್ಕೂ ನಗ್ತಾ ನಿಂತು ಬಿಡ್ತೀಯಲ್ಲ. ಈಗ ಆಗ್ತಾ ಇರೋದನ್ನ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳು ದೊಡ್ಡಣ್ಣ. ವಿಜಿ ಯಾವುದೇ ಕೆಲಸ ಮಾಡಿದ್ರು ಅದು ವ್ಯರ್ಥ ಆಗೋದಿಲ್ಲ, ಅದಕ್ಕೊಂದು ಅರ್ಥ ಇರುತ್ತೆ. ಸಣ್ಣ ಹಳ್ಳ ತೋಡಿ ಅದರಲ್ಲಿ ಅವಳನ್ನು ತಳ್ಳಿದ್ರೆ ಅವಳು ಬಹಳ ಸುಲಭವಾಗಿ ಮೇಲೆದ್ದು ಬಂದು ಬಿಡ್ತಾಳೆ. ಹಾಗಾಗಬಾರ್ದು. ಅವಳು ಎಲ್ಲಿ ಬೀಳ್ತಾಳೋ ಅಲ್ಲೇ ಅವಳ ಜೀವಂತ ಸಮಾಧಿ ಆಗಬೇಕು. ಹಾಗಾಗಬೇಕಾದ್ರೆ ಆ ಜಾಗದಲ್ಲಿ ಒಂದು ಪ್ರಪಾತವನ್ನ ನಿರ್ಮಾಣ ಮಾಡಬೇಕು. ಅಂತ ಪ್ರಪಾತವನ್ನೇ ನಿರ್ಮಾಣ ಮಾಡಕ್ಕೆ ಹೊರಟಿರೋದು ನಿನ್ನ ಮಗರಾಯ. ಪ್ರಪಾತ ಸೇರೋದಕ್ಕೆ ನಂಬಿಕೆಯ ಹೆಜ್ಜೆಗಳು ಬೇಕು. ಗೀತಾನ ಅಲ್ಲಿ ತನಕ ಎಳೆದು ತರೋದಕ್ಕೆ ಒಂದು ಸೂತ್ರ ಬೇಕು. ಆ ಸೂತ್ರವೇ ತಾಳಿ. ಸದ್ಯಕ್ಕೆ ನಿನ್ನ ಮಗ ಕಪಟ ನಾಟಕ ಸೂತ್ರಧಾರಿ. ಅಂದ್ರೆ ವಿಜಯ್ ಗೀತಾಗೆ ತಾಳಿ ಕಟ್ಟೋದು ಅವಳನ್ನ ತನ್ನ ತೆಕ್ಕೆಗೆ ಎಳ್ಕೊಂಡು ಪ್ರಪಾತಕ್ಕೆ ತಳ್ಳೋಕ? 100ಕ್ಕೆ 100ರಷ್ಟು ಹೌದು. ತಾಳಿದವನು ಬಾಳಿಯಾನು ಅನ್ನೋದು ಹಳೆಯ ಸಾಲು. ತಾಳಿ ಕಟ್ಟಿದವನು ಬಾಳಿಯಾನು ಅನ್ನೋದು ವಿಜಯ ಸ್ಟೈಲು. ವಿಜಯ್ ಸರ್, ಈಗ ಹೇಗಿದ್ದೀರಾ? ಏನದು? ನೀವು ಮಾತ್ರೆ ತಗೋಬೇಕಲ್ಲ, ಹಾಗಾಗಿ ಗಂಜಿ ತಗೊಂಡ್ ಬಂದೆ. ನನ್ನ ಕೈಯಲ್ಲಿ ಕೂತ್ಕೊಳಕ್ಕೆ ಆಗ್ತಿಲ್ಲ. ಇನ್ನು ಗಂಜಿ ಹೇಗೆ ಕುಡಿಲಿ? ಸರಿ, ನಾನೇ ಗಂಜಿ ಕುಡಿಸ್ಲಾ? ನೀನೇ ನನ್ನ ಹೆಂಡ್ತಿನಾ? ಅಲ್ಲ. ಮತ್ತೆ ಹೋಗಿ ನನ್ನ ಹೆಂಡ್ತಿನ ಕರಿ. ಅವಳು ಬಂದು ಕುಡಿಸಿದ್ರೇ ನಾನು ಗಂಜಿ ಕುಡಿಯೋದು ಅಂತ ಹೇಳು. ಅಲ್ಲ, ಅದು ಗಂಜಿನನ್ನ. ಹೋಗು ಅಂದೆ. ಅಂಬಿಕಾ, ಗಂಜಿನ ಯಾಕೆ ವಾಪಸ್ ತಗೊಂಡ್ ಬರ್ತಿದ್ಯಾ?
ಮೇಡಮ್ ಅದು ವಿಜಯ್ ಸರ್ ಕೈಯಲ್ಲಿ ಗಂಜಿ ಕುಡಿಯೋಕ್ಕಾಗಲ್ಲಂತೆ. ಸರಿ ಕೊಡು, ನಾನು ಅವನಿಗೆ ಕುಡಿಸ್ತೀನಿ. ಅದು ಏನದು? ಅವ್ರ ಹೆಂಡ್ತಿನೇ ಗಂಜಿನ ಕುಡಿಸ್ಬೇಕಂತೆ. ಹಾಗಾಗಿ ಗೀತನ ಕಳಿಸು ಅಂತಿದ್ದಾರೆ. ಅವನಮ್ಮ ನಾನಿಲ್ವಾ? ನಾನಿರುವಾಗ ಇನ್ಯಾರು ಕುಡ್ಸೋದು ಬೇಕಾಗಿಲ್ಲ. ಕೊಡಿಲಿ, ನೀನು ಹೊರಡು. ಬಾನು ಏನ್ ಮಾಡ್ತಾ ಇದೀಯ ನೀನು? ಯಾಕ್ರಿ? ಗಂಡ ಹೆಂಡತಿ ಕೈಯಲ್ಲಿ ಗಂಜಿ ಕುಡಿಬೇಕು ಅಂತ ಬಯಸ್ತಾ ಇರುವಾಗ ನೀನ್ ಯಾಕೆ ಮಧ್ಯ ಹೋಗ್ತಾ ಇದೀಯಾ? ಅಲ್ಲ ರೀ, ಅದು ನಾನು. ಬಾನು ನೀನು ಅವನ ತಾಯಿಗಿಂತ ಹೆಚ್ಚು ಅಂತ ನನಗೆ ಗೊತ್ತು ಬಾನು. ಆದ್ರೆ ಅವನೀಗ ಮದುವೆ ಆಗಿರೋನು, ಹೆಂಡತಿ ಇದ್ದಾಳೆ ಅವನಿಗೆ. ತಾಯಿ ಆದವಳು ಅದನ್ನ ಅರ್ಥ ಮಾಡ್ಕೊಂಡು ಹೆಂಡತಿ ಜಾಗನ ಬಿಟ್ಕೊಡ್ಬೇಕು. ರೀ, ನಾನು ಯಾವಾಗ ಗೀತಂಗೆ ಅವಳ ಜಾಗನ ಕೊಟ್ಟಿಲ್ಲ ಹೇಳಿ? ಅವಳು ನನ್ನ ಸೊಸೆನೆ. ವಿಜಿನೂ ಅವಳೇ ನೋಡ್ಕೋತಾ ಇದ್ದಾಳೆ. ಆದರೆ ವಿಜಿ ತಾಯಿಯಾಗಿ ಅವನಿಗೆ ಗಂಜಿ ಕುಡಿಸೋ ಅಧಿಕಾರನೂ ನನಗಿಲ್ವಾ ಹೇಳಿ? ವಿಜಿಗೆ ನಾನು ಎದೆ ಹಾಲು ಕುಡಿಸದೇ ಇರಬಹುದು, ಆದರೆ ಕೈ ತುತ್ತು ತಿನ್ಸಿದೀನಿ ರೀ. ನಿಮಗವನು ಬೆಳೆದು ನಿಂತಿರೋ ಮಗನಾಗಿ, ಮದುವೆ ಆಗಿರೋ ಗಂಡಸಾಗಿ ಕಾಣಿಸ್ತಿರ್ಬಹುದು, ಆದರೆ ನನಗೆ ನನ್ನ ವಿಜಿ ಯಾವತ್ತಿದ್ರೂ ಮಗುನೇ. ಬಾನು, ನೀನು ವಿಜಿ ಮೇಲೆ ಎಂತ ಪ್ರೀತಿ ಇಟ್ಟಿದ್ಯಾ ಅಂತ ನನಗೆ ಹೇಳಬೇಕಾ? ನನಗೆಲ್ಲ ಗೊತ್ತಿದೆ. ವಿಜಿಗೆ ಈಗ ಗೀತಾ ಜೊತೆ ಬೇಕು. ಅವಳನ್ನ ಬಯಸ್ತಾ ಇರುವಾಗ ನೀನಲ್ಲಿ ಹೋದ್ರೆ ತಪ್ಪಾಗತ್ತೆ. ಇದನ್ನ ಕೊಡಿ, ನೀನು ಹೋಗಿ ಗೀತಾನ ಕರ್ಕೊಂಡ್ ಬಾ. ನಾನು ವಿಜಯ್ ಹತ್ರ ಮಾತಾಡ್ತಾ ಇರ್ತೀನಿ. ಹೋಗು.